ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿ ಇರುತ್ತೆ. ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಈ ಥರ ಕ್ಯಾರೆಟ್ ಹಲ್ವಾ ಸಿಂಪಲಾಗೆ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, 1 ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಷ್ಟಪಡೋರು. ಕೆಲವ್ರಿಗೆ ಜಾಸ್ತಿ ಹಾಕಿದ್ರೆ ಇಷ್ಟ ಆಗಲ್ಲ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. 1 ಕಪ್ಪಿಗೆ ಸಾಕಾಗುತ್ತೆ ಇಷ್ಟು. ನೋಡಿ, ಈ ಥರ ತುಪ್ಪದಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, 1 ಕಪ್ಪಿಗೆ ತಗೊಳ್ಳೋಣ ಇದು. ನೋಡಿ, ಇಲ್ಲೊಂದು ಕಪ್ಪು ಕ್ಯಾರೆಟ್ ಇದೆ, ತುರಿದಿರೋಂಥದ್ದು. ಈಗ ಅದೇ ಬಾಣಲೆಗೆ, ತುಪ್ಪ ಹಾಕಿರೋಂಥ ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ರುಚಿ ಇರುತ್ತೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಆ ಥರ ಮಾಡಿದ್ರೆ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲೇ. ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಹಾಲು ಸೇರಿಸ್ಬೇಕು. ನಾನಿಲ್ಲಿ ನೋಡಿ 3/4 ಲೋಟ ಹಾಲು ತಗೊಂಡಿದ್ದೀನಿ. ಇಷ್ಟಕ್ಕೆ ಸಾಕಾಗುತ್ತೆ. ಗಟ್ಟಿ ಹಾಲು ಹಾಕಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಈ ಹಾಲಲ್ಲೇ ಕ್ಯಾರೆಟು ಚೆನ್ನಾಗಿ ಬೇಯಬೇಕು. ಒಂದು ತಟ್ಟೆ ಮುಚ್ಚಿ ಬಿಡಿ. ನೀಟಾಗಿ ಬೇಗ ಚೆನ್ನಾಗಿ ಬೇಯುತ್ತೆ. ನೋಡಿ, ಹಾಲೆಲ್ಲ ಇಂಗುತ್ತಾ ಬಂದಿದೆ, ಕ್ಯಾರೆಟ್ ಬೇಯ್ತಾ ಇದೆ. ನೋಡಿ, ಹಾಲೆಲ್ಲ ಇಂಗಿ ಕಡಿಮೆ ಆಗಿದೆ, ಕ್ಯಾರೆಟು ಬೆಂದಿದೆ. ಇನ್ನೂ ಒಂಚೂರು ಆಗಲಿ. ಫುಲ್ಲು ಹಾಲಿನ ಅಂಶ ಎಲ್ಲ ಡ್ರೈ ಆಗಬೇಕು. 1-2 ನಿಮಿಷ ತಟ್ಟೆ ಮುಚ್ಚಿ ಬಿಡಬೇಕು. ನೋಡಿ, ಈ ಥರ ಆಗಿದೆ. ಈ ಥರ ಡ್ರೈ ಆಗಬೇಕು. ಕ್ಯಾರೆಟ್ ಬೆಂದಿದೆ. ಈಗ ಇದಕ್ಕೆ ಸಕ್ಕರೆ ಸೇರಿಸೋಣ. ನಾನಿಲ್ಲಿ 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್ಪು ಕ್ಯಾರೆಟ್ ತುರಿ ಇದೆ ದೊಡ್ಡ ಕಪ್ಪಲ್ಲಿ. 3/4 ಕಪ್ಪಷ್ಟು ಸಕ್ಕರೆ, ಸ್ವಲ್ಪ ಚಿಕ್ಕ ಕಪ್ಪಲ್ಲೇ ನಾನು 3/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಸ್ವೀಟ್ ಸ್ವಲ್ಪ ಇದ್ರೇ ಚೆನ್ನಾಗಿರೋದು. ಸ್ವೀಟ್ ಸ್ವಲ್ಪ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಬೋದು, ಕೆಲವರು ಇಷ್ಟಪಡ್ತಾರೆ ಹಾಕ್ಕೊಳ್ಬೋದು ಅವರು. ನೋಡಿ, ಸಕ್ಕರೆ ಹಾಕಿದ್ಮೇಲೆ ಎಲ್ಲ ಈ ಥರ ನೀರಿನಂಶ ಎಲ್ಲ ಬಿಟ್ಕೊಂಡು ಈ ಥರ ತೆಳುವಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ನೋಡಿ, ಸಕ್ಕರೆ ಪಾಕದಲ್ಲೇ ಚೆನ್ನಾಗಿ ಹೊಂದ್ಕೊಳ್ಬೇಕು. ಈಗ ಇದಕ್ಕೆ ಏಲಕ್ಕಿ ಪುಡಿ, ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ತುಂಬ ಚೆನ್ನಾಗಾಗಿದೆ. ನೋಡಿ, ಈ ಥರ ಎಲ್ಲ ಬಾಣಲೆ ಬಿಟ್ಟು ಬರಬೇಕು, ತಳ ಹಿಡಿಬಾರ್ದು. ಎಲ್ಲ ತಳ ಬಿಟ್ಟು ಈ ಥರ ಬಂದರೆ ಆಗಿರುತ್ತೆ. ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಬೋದು, ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ.
ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಪ್ಪ ಹಾಕಿದ ನಂತರ ನೋಡಿ ರೆಡಿಯಾಗಿದೆ. ಈಗ ಸರ್ವಿಂಗ್ ಬೌಲ್ಗೆ ಹಾಕೋಣ. ನೋಡಿ ತುಂಬಾ ಚೆನ್ನಾಗಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ, ಈಸಿಯಾಗೂ ಮಾಡ್ಕೊಳ್ಬೋದು. ನಮಗೆ ತಕ್ಷಣಕ್ಕೆ ಏನಾದರೂ ಸ್ವೀಟ್ ಬೇಕು ಅಂದಾಗ ನೋಡಿ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.